Hi friends, hi, hello, namaste and welcome to our class. Okay friends, ಈ ಒಂದು ಕ್ಲಾಸ್ ಮೂಲಕ ನಾವು ಲೂಯಿಸ್ ಫ್ಯಾಸ್ಚರ್ ಕಾಂಕರರ್ ಆಫ್ ಡಿಸೀಸ್ ಈ ಒಂದು ಲೆಸನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಈ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಕ್ಲಾಸಸ್ನ ಮಾಡಿರ್ತೀನಿ ಬಿಗಿನಿಂಗಿಂದ. ಸೊ ಆ ಒಂದು ಕ್ಲಾಸ್ಗಳು ಯಾರೆಲ್ಲ ನೋಡಿಲ್ಲ, ಸೊ ಅದ್ರ ಕ್ಲಾಸಸ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಈ ವಿಡಿಯೋನ ನೋಡ್ಬೋದು. ಓಕೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ರೀ. ಯಾವ ರೀತಿ ಇದೆ ನೋಡೋಣ. ಎಸ್ ಫ್ರೆಂಡ್ಸ್, ಈ ಹಿಂದೆ ನಾವು ಮಾಡಿರ್ತಕ್ಕಂಥ ಕ್ಲಾಸಲ್ಲಿ ಲೂಯಿಸ್ ಫ್ಯಾಸ್ಚರ್ ಅವರು ಒಂದು ಅಂಥ್ರಾಕ್ಸ್ ಕಾಯಿಲೆ ಒಂದು ಡಿಸೀಸ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಹಾಗೆ ಒಂದು ಪಬ್ಲಿಕ್ ಎಕ್ಸ್ಪೆರಿಮೆಂಟ್ ಆಗಿ ಅದನ್ನ ಪ್ರೂವ್ ಕೂಡ ಮಾಡ್ತಾರೆ. ಅದಕ್ಕೆ ಮೆಡಿಸಿನ್ಸ್ ಕೂಡ ಕಂಡುಹಿಡಿತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಒಂದು ಕ್ಲಾಸ್ನಲ್ಲಿ ನಾವು ನೆಕ್ಸ್ಟ್ ಅದ್ರ ಮುಂದುವರೆದ ಭಾಗವನ್ನು ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿವರೆಗೆ 17 ಪ್ಯಾರಾಗ್ರಾಫನ್ನು ಮಾಡಿರ್ತೇನೆ. ಸೊ ಈಗ ಇವತ್ತಿನ ದಿನ 18ನೇ ಪ್ಯಾರಾಗ್ರಾಫನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ 18th paragraph. Pasteur received many honors from the French government, and in 1881 he came to a big medical congress in London. Okay friends, ನೋಡೋಣ ಯಾವ ರೀತಿ ಇದೆ ಅಂತೇಳಿ. 18th paragraph. Pasteur received many honors from the French government, and in 1881 he came to a big medical congress in London. When he walked down the hall, there was a storm of applause. He looked round, thinking that the cheers must be for some royal person, for Pasteur could hardly believe that the applause was meant for him. Okay friends, ಇಲ್ಲಿ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ವ್ಯಾಕ್ಸಿನನ್ನು ಕಂಡುಹಿಡಿದಿರ್ತಾರೆ ಅಂಥ್ರಾಕ್ಸ್ ಕಾಯಿಲೆಗೆ. ಸೊ ಅದರಿಂದ ಅವರಿಗೆ ಬಹಳಷ್ಟು ಬೇಡಿಕೆ ಬರುತ್ತೆ, ಹಾಗೆ ಜನಪ್ರಿಯತೆಯನ್ನು ಕೂಡ ಅವರು ಗಳಿಸ್ತಾರೆ, ಒಂದು ಗೌರವ ಕೂಡ ಹೆಚ್ಚಾಗ್ತಾ ಹೋಗ್ತೈತಿ ಅವ್ರಿಗೆ. ಸೊ ಇದನ್ನು ಮೆಚ್ಚಿ ಫ್ರೆಂಚ್ ಗೌರ್ನಮೆಂಟ್ ಫ್ರೆಂಚಲ್ಲಿರ್ತಕ್ಕಂಥ ಅವರು ಫ್ರಾನ್ಸಲ್ಲಿದ್ದರು. ಆ ಒಂದು ಗೌರ್ನಮೆಂಟ್ ಅವರಿಗೆ 1881 ಒಂದು ಫಂಕ್ಷನ್ ಮಾಡಿ ಮೆಡಿಕಲ್ ಕಾಂಗ್ರೆಸ್ ಇನ್ ಲಂಡನ್ ಅಂತೇಳಿ ಒಂದು ಲಂಡನ್ನಲ್ಲಿ ಅವರು ಒಂದು ಬಿಗ್ ಮೆಡಿಕಲ್ ಕಾಂಗ್ರೆಸ್ ಇರುತ್ತೆ. ಕಾಂಗ್ರೆಸ್ ಅಂದರೆ ಒಂದು ಅಧಿವೇಶನವನ್ನು ಅವರು ಕರೀತಾರೆ. ಸೊ ಅಲ್ಲಿ ಬರ್ತಾರೆ ಒಂದು ದೊಡ್ಡ ಫಂಕ್ಷನ್ಗೆ. ಸೊ ವೆನ್ ಹಿ ವಾಕ್ಡ್ ಡೌನ್ ದ ಹಾಲ್, ದೆರ್ ವಾಸ್ ಎ ಸ್ಟೋರ್ಮ್ ಆಫ್ ಅಪ್ಲಾಸ್. ಅವರು ಯಾವಾಗ ಒಂದು ಹಾಲಲ್ಲಿ, ಆ ಒಂದು ಕಾಂಗ್ರೆಸ್ ಇದೆಯಲ್ಲ ಲಂಡನ್ನಲ್ಲಿ, ಆ ಒಂದು ಹಾಲಲ್ಲಿ ಅವರು ಯಾವಾಗ ಬರ್ತಾರೆ, ಅಪ್ಲಾಸ್ ಅಂದರೆ ಒಂದು ಚಪ್ಪಾಳೆ, ಅವರಿಗೆ ಸಾಕಷ್ಟು ಗೌರವದಿಂದ ಚಪ್ಪಾಳೆ ಮೂಲಕ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಹಿ ಲುಕ್ಡ್ ರೌಂಡ್, ಥಿಂಕಿಂಗ್ ದ್ಯಾಟ್ ದ ಚಿಯರ್ಸ್ ಮಸ್ಟ್ ಬಿ ಫಾರ್ ಸಮ್ ರಾಯಲ್ ಪರ್ಸನ್. ಅಲ್ಲಿ ಸುತ್ತಮುತ್ತಲು ಅವರು ನೋಡ್ತಾರೆ ಆ ಟೈಮಲ್ಲಿ. ಆ್ಯಂಡ್ ಥಿಂಕಿಂಗ್ ದಟ್ ಚಿಯರ್ಸ್ ಮಸ್ಟ್ ಬಿ ಫಾರ್ ಸಮ್ ರಾಯಲ್ ಪರ್ಸನ್. ಅವರ ಒಂದು ಥಿಂಕಿಂಗ್ ಯಾವ ರೀತಿ ಇತ್ತಂದರೆ, ಈ ರೀತಿ ಇರ್ತಕ್ಕಂಥ ಒಂದು ಖುಷಿಯಾಗಿರಲಿ ಅಥವಾ ಜಾಯ್ ಆಗಿರಲಿ ನಮಗೆಲ್ಲ ರಾಯಲ್ ಪರ್ಸನ್ಸಿಗೆ ಅಂತ ಹೇಳಿ ಅವ್ರು ಥಿಂಕ್ ಮಾಡ್ತಾರೆ. ಫಾರ್ ಫ್ಯಾಸ್ಚರ್ ಕುಡ್ ಹಾರ್ಡ್ಲಿ ಬಿಲೀವ್ ದಟ್, ಯಾಕಂದರೆ ಫ್ಯಾಸ್ಚರ್ ಕುಡ್ ಹಾರ್ಡ್ಲಿ ಬಿಲೀವ್ ದ್ಯಾಟ್ ದ ಅಪ್ಲಾಸ್ ವಾಸ್ ಮೀಂಟ್ ಫಾರ್ ಹಿಮ್. ಅವರು ಅದರಲ್ಲಿ ಹಾರ್ಡ್ಲಿ ಅಂದರೆ ಬಹಳ ಕಡಿಮೆ ನಂಬಿಕೆ ಅಂತ. ಸೊ ಅದು ಒಂದು ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದು, ಆ ರೀತಿ ಒಂದು ಪ್ರಶಂಸೆಗೆ ಅಥವಾ ಒಂದು ಜಾಯ್ ಆಗಿರಲಿ, ಸೊ ಆ ಒಂದು ಸಂತೋಷಕ್ಕೆ ಆ ರೀತಿ ಇರ್ತಕ್ಕಂಥವನ್ನ ಅವರೆಲ್ಲ ನಂಬ್ತಿರ್ಲಿಲ್ಲ ಅಂತ, ಚಪ್ಪಾಳೆ ತಟ್ಟೋದು, ಸೊ ಇದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇರ್ತಿರಲಿಲ್ಲ ಅನ್ನೋದೊಂದು ಅವರೊಂದು ಕ್ಯಾರೆಕ್ಟರ್ನ ಇದು ಹೇಳ್ತೈತಿ. ಅವ್ರ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ನೇಚರ್ ಯಾವ ರೀತಿ ಇತ್ತು ಅವ್ರದ್ದು ಒಂದು ಪ್ರಕೃತಿ ಅನ್ನೋದನ್ನ ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಹೇಳ್ತದೆ. ಸೊ ನೆಕ್ಸ್ಟ್, ಒನ್ ಆಫ್ ಹಿಸ್ ಲಾಸ್ಟ್ ಎಕ್ಸ್ಪೆರಿಮೆಂಟ್ಸ್ ವಾಸ್ ಇನ್ ಕನೆಕ್ಷನ್ ವಿತ್ 19th paragraph. ಸರ್ ಇದು ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಒನ್ ಆಫ್ ಹಿಸ್ ಲಾಸ್ಟ್ ಎಕ್ಸ್ಪೆರಿಮೆಂಟ್ಸ್ ವಾಸ್ ಇನ್ ಕನೆಕ್ಷನ್ ವಿತ್ ದ ಟೆರಿಬಲ್ ಡಿಸೀಸ್ ವಿಚ್ ಅಟ್ಯಾಕ್ಸ್ ಅ ಪರ್ಸನ್ who is bitten by a dog with rabies. A mad dog, as we call it. Pasteur had grown very sure about the power of inoculation, and he decided to try out the same idea in cases of rabies. ಸೊ ರೇಬಿಸ್ ಅಂತಕ್ಕಂಥ ಒಂದು ಕಾಯಿಲೆ ಬಗ್ಗೆ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒನ್ ಆಫ್ ಹಿಸ್ ಲಾಸ್ಟ್ ಎಕ್ಸ್ಪೆರಿಮೆಂಟ್ಸ್, ಅವರ ಒಂದು ಎಕ್ಸ್ಪೆರಿಮೆಂಟ್ಸಲ್ಲಿ ಇದು ಒಂದು ಕೊನೆ ಎಕ್ಸ್ಪೆರಿಮೆಂಟ್ ಆಗಿರ್ತೈತಿ. ಈಗ ಒಂದು ಪ್ಯಾರಾಗ್ರಾಫಲ್ಲಿ ನೋಡೋಣ. ಒನ್ ಆಫ್ ಹಿಸ್ ಲಾಸ್ಟ್ ಎಕ್ಸ್ಪೆರಿಮೆಂಟ್ಸ್ ವಾಸ್ ಇನ್ ಕನೆಕ್ಷನ್ ವಿತ್ ದ ಟೆರಿಬಲ್ ಡಿಸೀಸ್ ವಿಚ್ ಅಟ್ಯಾಕ್ಸ್ ಅ ಪರ್ಸನ್ ಹೂ ಈಸ್ ಬಿಟನ್ ಬೈ ಡಾಗ್ ವಿತ್ ರೇಬೀಸ್, ಅ ಮ್ಯಾಡ್ ಡಾಗ್ ಆ್ಯಸ್ ವಿ ಕಾಲ್ ಇಟ್. ಅಂದರೆ
ಇದನ್ನು ನಾವು ರೇಬಿಸ್ ಕಾಯಿಲೆನೂ ಈಗ ಕನ್ನಡದಲ್ಲಿ ನಾವು ಹೇಳಬೇಕಪ್ಪ ಅಂದರೆ ಉಚ್ಚನಾಯಿ ಕಡಿತದಿಂದ ಅಂತ ಹೇಳ್ತೇವಲ್ಲ, ಉಚ್ಚನಾಯಿ ಕಡಿತದಿಂದ ಆಗ್ತಕ್ಕಂಥ ಒಂದು ಕಾಯಿಲೆ ಇದು. ಸೊ ಅದಕ್ಕೆ ಅವರು ರೇಬಿಸ್ ಅಂತ ಕರೆದ್ರು ಆ ಟೈಮಲ್ಲಿ. ಈಗೂ ಕೂಡ ರೇಬಿಸ್ ಅಂತಲೇ ಹೇಳ್ತಾರೆ ಅದಕ್ಕೆ. ಇದು ಭಾಳ ಟೆರಿಬಲ್ ಆಗಿರ್ತಕ್ಕಂಥ ಅಂಥ್ರಾಕ್ಸ್ ಯಾವ ರೀತಿ ಟೆರಿಬಲ್ ಆಗಿತ್ತು ಅಂದರೆ ಭಾಳ ಡೇಂಜರಸ್ ಅಥವಾ ಭಯಾನಕವಾಗಿರ್ತಕ್ಕಂಥ ಕಾಯಿಲೆ ಆಗಿತ್ತು, ಹಾಗೆ ರೇಬಿಸ್ ಅಂತಕ್ಕಂಥದ್ದು ಒಂದು ಕಾಯಿಲೆ ಕೂಡ ಭಾಳಷ್ಟು ಭಯಾನಕವಾಗಿರ್ತಕ್ಕಂಥದ್ದು. ಇದು ನಾಯಿಯಿಂದ ಉಚ್ಚನಾಯಿ ಕಡಿತದಿಂದ ಬರ್ತಕ್ಕಂಥದ್ದು ಅನ್ನೋದು ಒಂದಿತ್ತು. ಬಿಟನ್ ಬೈ ಎ ಡಾಗ್ ಅಂದರೆ ಉಚ್ಚನಾಯಿ ಕಡಿತದಿಂದ ಬರ್ತಕ್ಕಂಥದ್ದು. ಆ್ಯಂಡ್ ಫ್ಯಾಸ್ಚರ್ ಹ್ಯಾಡ್ ಗ್ರೋನ್ ವೆರಿ ಶ್ಯೂರ್ ಅಬೌಟ್ ದ ಪವರ್ ಆಫ್ inoculation and he decided to try out of the same idea in cases of rabies. ಸೊ ಅವ್ರು ಏನು ಮಾಡಿದರು, ಭಾಳಷ್ಟು ಬೆಳೆದಿದ್ರು ಆಲ್ರೆಡಿ, ಭಾಳಷ್ಟು ಡೆವಲಪ್ ಕೂಡ ಆಗಿದ್ದರು. ಸೊ ಫ್ಯಾಸ್ಚರ್ ಹ್ಯಾಡ್ ಗ್ರೋನ್, ಭಾಳಷ್ಟು ಬೆಳವಣಿಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಇದರ ಅರ್ಥ ಅವರು ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಭಾಳ ಎಕ್ಸ್ಪೀರಿಯನ್ಸ್ ಕೂಡ ಆಗಿದ್ದರು. ಯಾವುದೇ ಒಂದು ಕಾಯಿಲೆಯನ್ನು ಈ ರೀತಿ ಬರುತ್ತೆ, ಇದಕ್ಕೆ ಇದೇ ಮೆಡಿಸಿನ್ ಅನ್ನೋ ಥರ ಅವರು ಆ ರೀತಿ ಒಂದು ಪರಿಣಿತರಾಗಿದ್ದರು ಆಲ್ರೆಡಿ. ಆ್ಯಂಡ್ ನೆಕ್ಸ್ಟ್ ಅಬೌಟ್ ದ ಪವರ್ ಆಫ್ ಇನೋಕ್ಯುಲೇಷನ್, ಇದಕ್ಕೆ ಸಂಬಂಧಪಟ್ಟಂತೆ he decided to try out the same idea in cases of rabies. ಯಾವ ರೀತಿ ಅಂಥ್ರಾಕ್ಸ್ ಕಾಯಿಲೆಗೆ ಒಂದು ಐಡಿಯಾನ ಅಂದರೆ ಅಲ್ಲಿರ್ತಕ್ಕಂಥ ಅಂದರೆ ಡೆಡ್ಲಿ ಜೆಮ್ಸನ್ನು ಯಾವ ರೀತಿ ಅದಕ್ಕೆ ಇಂಜೆಕ್ಟ್ ಮಾಡೋದ್ರ ಮೂಲಕ ಅದನ್ನು ವ್ಯಾಕ್ಸಿನ್ ಕಂಡುಹಿಡಿದ್ರು, ಅದಕ್ಕೆ ಕಾಯಿಲೆ ಗುಣಮುಖ ಪಡಿಸ್ತಿದ್ರು, ಅದೇ ಒಂದು ಐಡಿಯಾನ ಇಲ್ಲಿ ಕೂಡ ಅವರು ಅಪ್ಲೈ ಮಾಡ್ತಾರೆ. ಹೌದಾ, ಡಿಸೈಡ್ ಮಾಡ್ತಾರೆ, ಮಾಡಿದರೆ ಯಾವ ರೀತಿ ಆಗ್ತೈತಿ ಅಂಥೇಳಿ. ಓಕೆ. At that time, nearly everyone died who was bitten by a diseased dog. ಅಂದರೆ ಆ ನಾಯಿ ಒಂದು ಉಚ್ಚನಾಯಿ ಕಡಿತದಿಂದ ಆಗಿರ್ತಕ್ಕಂಥ ಒಂದು ಮನುಷ್ಯರು ಏನಿರ್ತಾರಲ್ಲ, ರೇಬಿಸ್ ಬಂದಿರತಕ್ಕಂಥ ಕಾಯಿಲೆಗೆ ಒಳಗಾಗಿರ್ತಕ್ಕಂಥವ್ರು ಸಾಯ್ತಿದ್ರು ಆ ಟೈಮಲ್ಲಿ. ಅಂದರೆ ಬಂದಿರತಕ್ಕಂಥವ್ರು ಉಳಿತಿರಲಿಲ್ಲ, ಸಾಯ್ತಿದ್ರು. ಅಂಥ ಒಂದು ಭಯಾನಕವಾಗಿರ್ತಕ್ಕಂಥದ್ದು. In 1885, Pasteur made his first experiment on a young Alsatian boy who came to him in Paris covered with bites from a mad dog. ಅಂದರೆ ಉಚ್ಚನಾಯಿಂದ ಕಟ್ಟಿರ್ತಕ್ಕಂಥ ಒಂದು ಹುಡುಗನ, ಅಂದರೆ ಒಬ್ಬ ಹುಡುಗನ ಮೇಲೆ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಪ್ಯಾರಿಸ್ನಲ್ಲಿ. ದ ಬಾಯ್ಸ್ ಮದರ್ ಟೋಲ್ಡ್ ಫ್ಯಾಸ್ಚರ್, ಅಂದರೆ ಆ ಒಂದು ಹುಡುಗನ ತಾಯಿ ಇರ್ತಾಳಲ್ಲೇ, ತಾಯಿ ಅವರು ಹೇಳ್ತಾರೆ ಫ್ಯಾಸ್ಚರ್ ಅವ್ರಿಗೆ ಏನಂತ ಹೇಳ್ತಾರೆ ಅಂದರೆ, ಇಫ್ ಯು ಕ್ಯಾನ್ ಕ್ಯೂರ್ ಅನಿಮಲ್ಸ್ ಯು ಕ್ಯಾನ್ ಕ್ಯೂರ್ ಮೈ ಸನ್. ಏನು ಹೇಳ್ತಾರೆ, ಇಫ್ ಯು ಕ್ಯಾನ್ ಕ್ಯೂರ್ ಅನಿಮಲ್ಸ್, ನೀವೇನಾದರೂ ಗುಣಮುಖ ಪ್ರಾಣಿಗಳಿಗೆ ಗುಣಪಡಿಸಿದರೆ ಅಂದರೆ ನನ್ನ ಮಗನಿಗೆ ಗುಣಪಡಿಸ್ಬಹುದು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾರೆ. ಯಾರು, ಆ ಒಂದು ರೇಬಿಸ್ ಕಾಯಿಲೆಗೆ ಒಳಪಟ್ಟಿರೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಕ್ಕಂಥ ಒಂದು ಹುಡುಗ ಏನಿದ್ದಾನಲ್ಲ, ಸೊ ಅವನಿಗೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಾದ್ರೆ ಆ ಹುಡುಗನ ತಾಯಿ ಈ ರೀತಿ ಹೇಳ್ತಾರೆ. ಓಕೆ. ಆ್ಯಂಡ್ ಸೊ ಫ್ಯಾಸ್ಚರ್ inoculated him with the same weak rabies germs and the boy recovered. ಸೊ ಏನಾಯ್ತಂದರೆ ಅದರಿಂದ ಅವರು ಏನು ಮಾಡ್ತಾರೆ ಅಂದರೆ ಇನೋಕ್ಯುಲೇಟೆಡ್ ಅಂದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಆ ಹುಡುಗನ ಮೇಲೆ. ಎಕ್ಸ್ಪೆರಿಮೆಂಟ್ ಮಾಡಿ ಯಾವ ರೀತಿ ಅಂದರೆ ವೀಕ್ ರೇಬಿಸ್ ಜೆಮ್ಸನ್ನು, ಅಂದರೆ ನಿಶ್ಶಕ್ತದಿಂದ ಕೂಡಿರ್ತಕ್ಕಂಥ ರೇಬಿಸ್ ಕೀಟಾಣುಗಳನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಜೀವಾಣುಗಳನ್ನು ಆ ಒಂದು ಹುಡುಗನಿಗೆ ಪ್ರಯೋಗ ಮಾಡಿದಾಗ ಆ ಬಾಯ್ ರಿಕವರ್ ಆಗ್ತಾನೆ, ಅಂದರೆ ಗುಣಮುಖನಾಗ್ತಾನೆ. ಅಂದರೆ ಇದರಿಂದ ಅವ್ರಿಗೆ ವ್ಯಾಕ್ಸಿನ್ನ ಕಂಡುಹಿಡಿದರು ಅನ್ನೋದೊಂದು ಈ ಒಂದು ಪ್ಯಾರಾಗ್ರಾಫ್ ಮೂಲಕ ಅವರ ಎಕ್ಸ್ಪೆರಿಮೆಂಟಲ್ಲಿ ಕೂಡ ಜಯಶಾಲಿ ಆದರು ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಓಕೆ, ಎಸ್. ನೆಕ್ಸ್ಟ್ ಏನಿದೆ ನೋಡೋಣ್ರಿ. 20th paragraph. Although Dr. Jenner had already discovered how to vaccinate against smallpox, he did not really understand about bacteria. Pasteur, after giving his life to this study, was able to prove that value of inoculation and to find out ways of varying it for different disease. ಸೊ ಏನಾಯ್ತಂದರೆ ಅಂದರೆ ಆಲ್ರೆಡಿ ಆವಾಗಲೇ ಡಾಕ್ಟರ್ ಜೆನ್ನರ್ ಅಂತಕ್ಕಂಥವರು ಒಂದು ಔಷಧಿಯನ್ನು ಅಂದರೆ ವ್ಯಾಕ್ಸಿನೇಟನ್ನು ಕಂಡುಹಿಡಿದಿದ್ರು. ಯಾವುದಕ್ಕೆ ಅಂದರೆ ಅಗೇನೆಸ್ಟ್ ಸ್ಮಾಲ್ ಪಾಕ್ಸ್ ಅಂತಂದರೆ ಈಗ ಚಿಕ್ಕ ಚಿಕ್ಕ ಗುಳ್ಳೆಗಳು ಹೇಳ್ತಕ್ಕಂಥದ್ದು ಮೈ ಮೇಲೆ, ಈಗ ನಾವು ಸಿಡುಬು ಅಂತ ಈ ರೀತಿ ಹೇಳ್ತೇವಲ್ಲ, ಸೊ ಆ ರೀತಿ ಒಂದು ಕಾಯಿಲೆ ಇದು ಸ್ಮಾಲ್ ಪಾಕ್ಸ್ ಅಂತಕ್ಕಂಥದ್ದು. ಬಟ್ ಏನಾಗಿತ್ತಂದರೆ ಹಿ ಡಿಡ್ ನಾಟ್ ರಿಯಲಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಬ್ಯಾಕ್ಟೀರಿಯಾ. ಅವ್ರಿಗೆ ಬ್ಯಾಕ್ಟೀರಿಯಾ ಬಗ್ಗೆ ಒಂದು ಐಡಿಯಾ ಬರಲಿಲ್ಲ, ಅಂದರೆ ಅರ್ಥ ಆಗಲೇ ಇಲ್ಲ. ಯಾರಿಗೆ? ಜೆನ್ನರ್ ಅವ್ರಿಗೆ.
ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಫ್ಯಾಕ್ಚರ್ ಆಫ್ಟರ್ ಗಿವಿಂಗ್ ಹಿಸ್ ಲೈಫ್ ಟು ದಿಸ್ ಸ್ಟಡಿ ವಾಸ್ ಏಬಲ್ ಟು ಪ್ರೂವ್ ದ ವ್ಯಾಲ್ಯೂ ಆಫ್ ಇನೋಕ್ಯುಲೇಷನ್. ಅವಾಗ ಏನಾಯ್ತು ಅಂದರೆ ಫ್ಯಾಕ್ಚರ್ ಅವರು ಅದಕ್ಕೊಂದು ಸೊಲ್ಯೂಷನ್ ಹೇಳ್ತಾರೆ, ಅದಕ್ಕೊಂದು ಲೈಫ್ ಕೊಡ್ತಾರೆ ಆ ಒಂದು ಸ್ಟಡಿಗೆ. ಸೊ ಬ್ಯಾಕ್ಟೀರಿಯಾ ಬಗ್ಗೆ ಅವರು ಸ್ಟಡಿ ಮಾಡ್ತಾ ಇರ್ತಾರಲ್ಲ ಜನರವರು, ಅವರಿಗೆ ಇವರು ಏನು ಮಾಡ್ತಾರೆ, ಒಂದು ಲೈಫನ್ನು ಕೊಡ್ತಾರೆ. ಅದರ ಅರ್ಥ ಏನಂದರೆ ಅದಕ್ಕೆ ಐಡಿಯಾಸ್ ಕೊಡ್ತಾರೆ, ಅದ್ರ ಬಗ್ಗೆ ಒಂದು ಡೀಟೇಲ್ಸ್ನ ಹೇಳ್ತಾರೆ, ಅದರ ಪ್ರೂವ್ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಮೂಲಕ. ನೆಕ್ಸ್ಟ್ ಫೈಂಡ್ ಔಟ್ ವೇಸ್ ವೇರಿಂಗ್, ಅಂದರೆ ಡಿಫ್ರೆಂಟ್ ವೇಯಲ್ಲಿ ನಾವು ಇದನ್ನು ಕಂಡುಹಿಡಿಯಬಹುದು, ಬೇರೆ ಬೇರೆ ರೀತಿಯಲ್ಲಿ ಅಂಥೇಳಿ ಅವರು ಅನ್ನೋದನ್ನು ಒಂದು ನಾವು ಈ ಒಂದು ಪ್ಯಾರಾಗ್ರಾಫಲ್ಲಿ ತಿಳ್ಕೊಬೋದು. ಅಂದರೆ ಜನ್ನರವರು ಕೂಡ ಡಾಕ್ಟರ್ ಜನ್ನರವರು ಕೂಡ ಕೆಲವಷ್ಟು ಐಡಿಯಾಸ್ಗಳನ್ನ ಇವರಿಂದ ಕಲ್ತರು ಅನ್ನೋದನ್ನ ನಾವು ಈ ಪ್ಯಾರಾಗ್ರಾಫಲ್ಲಿ ತಿಳ್ಕೊಬೋದು. ಓಕೆ, ನೋಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾವ ರೀತಿ ಇದೆ. ಇನ್ನೊಂದು ಪ್ಯಾರಾಗ್ರಾಫಲ್ಲಿ, ಡ್ಯೂರಿಂಗ್ ದ ಫಸ್ಟ್ ವರ್ಲ್ಡ್ ವಾರ್ 1914 to 18, the troops going abroad were inoculated against such diseases as typhoid and enteric fever, and the very low death rate from these illnesses among the troops, even in unhealthy places, was a great tribute ಅಂದರೆ ರೆಸ್ಪೆಕ್ಟ್, ಟ್ರಿಬ್ಯೂಟ್ ಟು ಫ್ಯಾಕ್ಚರ್ಸ್ ವರ್ಕ್. ಸೊ ಒಂದು ಡ್ಯೂರಿಂಗ್, ಇಲ್ಲಿ ಕೂಡ ಅವರು ಒಂದು ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಅಂತಂದರೆ ಡ್ಯೂರಿಂಗ್ ದ ಫಸ್ಟ್ ವರ್ಲ್ಡ್ ವಾರ್, ಅಂದರೆ ಮೊದಲ ಮಹಾಯುದ್ಧದ, ಅಂದರೆ ಜಾಗತಿಕ ಮಹಾಯುದ್ಧ, ವಿಶ್ವ ಸಮರ ಅಂತ ಹೇಳ್ತೇವಲ್ಲ, ವಿಶ್ವ ಮಹಾಯುದ್ಧದಲ್ಲಿ ಅವರು ಏನು ಮಾಡಿದ್ರು ಅಂದರೆ ವಿಶ್ವಯುದ್ಧದಲ್ಲಿ ಅಂದರೆ ವರ್ಲ್ಡ್ ವಾರಲ್ಲಿ ಒಂದು ಸಮಯದಲ್ಲಿ, ಅಂದರೆ 1914 to 18, ಅಂದರೆ 1914ರಿಂದ 18ರವರೆಗೆ ಒಂದನೇ ಮಹಾಯುದ್ಧ ನಡೀತಿತ್ತು. ಆ ಸಂದರ್ಭದಲ್ಲಿ ಟ್ರೂಪ್ಸ್ ಅಂದರೆ ಮಿಲಿಟ್ರಿ ಪಡೆಗಳು ಏನಿದಾವಲ್ಲ, ಆರ್ಮಿ ಅಂಥೇಳಿ, ಗೋಯಿಂಗ್ ಅಬ್ರಾಡ್ ವರ್ ಇನೋಕ್ಯುಲೇಟೆಡ್ ಅಗೇನೆಸ್ಟ್ ಸಚ್ ಡಿಸೀಸಸ್. ಅವರು ಆ ಟೈಮಲ್ಲಿ ಏನಾಗ್ತಿತ್ತಂದರೆ ವಿದೇಶಕ್ಕೆ ಹೋಗ್ತಾ ಇದ್ದರು. ಹೌದಾ, ಯಾವುದಕ್ಕೋಸ್ಕರ ಇನೋಕ್ಯುಲೇಟೆಡ್ ಅಂದರೆ ಇದಕ್ಕೊಂದು ಮೆಡಿಸಿನ್, ಯಾವುದಕ್ಕೆ ಅಂದರೆ ಸಚ್ ಡಿಸೀಸಸ್ ಆ್ಯಸ್ ಟೈಫಾಯ್ಡ್ ಆ್ಯಂಡ್ ಎಂಟರಿಕ್, ಅಂದರೆ ಒಂದು ಫೆವರ್ ಅಂತಕ್ಕಂಥದ್ದು. ಈ ಟೈಫಾಯ್ಡ್, ಮಲೇರಿಯಾ ಯಾವ ರೀತಿ ಜ್ವರ ಅಂತ ಬರ್ತಾವಲ್ರಿ, ಅದು ಒಂದು ಕಾಲದಲ್ಲಿ ಬಹಳಷ್ಟು ಭಯಾನಕವಾಗಿರ್ತಕ್ಕಂಥ ಕಾಯಿಲೆ ಆಗಿದ್ವು. ಓಕೆ, ಆ್ಯಂಡ್ ವೆರಿ ಲೋ ಡೆತ್ ರೇಟ್, ಆ ಟೈಮಲ್ಲಿ ಡೆತ್ ರೇಟ್ ಕೂಡ ಕಡಿಮೆ ಇತ್ತು. ದೀಸ್ ಇಲ್ನೆಸಸ್ ಅಮಾಂಗ್ ಟ್ರೂಪ್ಸ್, ಅಂದರೆ ಒಂದು ಟ್ರೂಪ್ಸಲ್ಲಿ, ಆ ಒಂದು ಆರ್ಮಿಯಲ್ಲಿ ಏನಾಗ್ತೈತೆ ಅಂದರೆ ದೇಶದಿಂದ ದೇಶಕ್ಕೆ ಬೇರೆ ಕಡೆಗೆಲ್ಲ ಯುದ್ಧ ಮಾಡ್ತಿರ್ಬೇಕಾದ್ರೆ ಅಥವಾ ಒಂದು ಇನಾಕ್ಯುಲೇಷನ್ ತೊಗೊಳ್ಳಿಕ್ಕೆ ಅದು ಎಲ್ಲಿ ಅವೈಲೇಬಲ್ ಇರ್ತೈತೆ ಅಲ್ಲಿ ಹೋಗಬೇಕಾಗಿತ್ತಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈವನ್ ಅನ್ಹೆಲ್ದಿ ಪ್ಲೇಸಸ್, ಭಾಳ ಅನ್ಹೆಲ್ದಿ ಪ್ಲೇಸಸ್ಗೆ ಕೂಡ ಅವ್ರು ಹೋಗಬೇಕಾಗ್ತಿತ್ತು. ಅಂದರೆ ಯಾವುದೇ ರೀತಿಯಾಗಿ ಅಲ್ಲಿ ವ್ಯವಸ್ಥೆ ಇರದೇ ಇರತಕ್ಕಂಥ ಪರಿಸರ, ಒಂದು ಎನ್ವೈರ್ಮೆಂಟಿಗೆ ಅವರು ಪ್ಲೇಸಸ್ಗೆ ಹೋಗಬೇಕಾಗ್ತಿತ್ತು. ಆ್ಯಂಡ್ ವಾಸ್ ಎ ಗ್ರೇಟ್ ಟ್ರಿಬ್ಯೂಟ್ ಟು ಫ್ಯಾಕ್ಚರ್ಸ್ ವರ್ಕ್. ಏನಾಗ್ತೈತಂದರೆ ಈ ಒಂದು ಫ್ಯಾಕ್ಚರ್ ಅವರು ಕೂಡ ಅದಕ್ಕೆ ಮೆಡಿಸಿನ್ಸ್ನ, ವ್ಯಾಕ್ಸಿನೇಷನ್ ಅವರು ಏನು ಇಲ್ಲಿ ಕಂಡುಹಿಡಿದು ಅವರಿಗೆ ಒಂದು ಸಹಾಯವನ್ನು ಮಾಡ್ತಾರೆ. ಇದು ಒಂದು ಗ್ರೇಟ್ ಒಂದು ರೆಸ್ಪೆಕ್ಟ್, ಒಂದು ಹಾನರೇಬಲ್ ವರ್ಕ್ ಆಗಿತ್ತು, ಅವರಿಗೆ ಬಹಳ ಗೌರವಾನ್ವಿತ ಒಂದು ಕೆಲಸವಾಗಿತ್ತು. ಅಂದರೆ ಫ್ಯಾಕ್ಚರ್ ಅವರು ಇಲ್ಲಿ ಕೂಡ ತಮ್ಮ ಪಾತ್ರವನ್ನು, ತಮ್ಮ ಕೊಡುಗೆಯನ್ನು ಕೊಟ್ಟಿರುತ್ತಾರೆ ಅನ್ನೋದು ಈ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ. ಅಂದರೆ ಡ್ಯೂರಿಂಗ್ ಫಸ್ಟ್ ವರ್ಲ್ಡ್ ವಾರಲ್ಲಿ ಕೂಡ ಅವರು ಒಂದು ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಸೆಷನ್ನ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಬರ್ತಾಯಿದ್ದೀನಿ. ಸೊ ಈಗ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿಗೆ ಈ ಕ್ಲಾಸನ್ನು ಇವತ್ತಿಗಿಷ್ಟು ಸಾಕು. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ನಾವು ಉಳಿರ್ತಕ್ಕಂಥ ಪ್ಯಾರಾಗ್ರಾಫನ್ನು ಕಂಪ್ಲೀಟ್ ಮಾಡಿ ಹಾಗೆ ಲೆಸನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಇದ್ರ ಜೊತೆಗೆ ಈ ಲೆಸನ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆನ್ಸರ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ, ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ನಾನು ವಿರಾಮನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಆಲ್ಸೋ ಹ್ಯಾವ್ ಎ ನೈಸ್ ಡೇ.